ದಶಕಗಳ ಕಾಲದಿಂದ ತಮಿಳುನಾಡಲ್ಲಿ ಭದ್ರವಾಗಿ ನೆಲೆಯೂರಿ ಆಳವಾದ ಬೇರುಗಳನ್ನು ಬಿಟ್ಟಿದ್ದ ಡಿಎಂಕೆ ಮತ್ತು ಎಐಎಡಿಎಂಕೆ ಎಂಬ ಎರಡು ದೊಡ್ಡ ಪಕ್ಷಗಳನ್ನು ಎದುರಿಸಿ ಮೊದಲ ಪ್ರಯತ್ನದಲ್ಲೇ ತಾವು ಗೆದ್ದು ತಮ್ಮವರನ್ನು ಗೆಲ್ಲಿಸಿ ಅಧಿಕಾರಕ್ಕೆ ಬರುವುದು ಇದೆ ಅಲ್ವಾ? ಅದು ಎಂತಹ ಮಹಾಮಹಿಮರಿಗೂ ಅಸಾಧ್ಯವಾದ ಮಾತು. ಅಂತ ಅಸಾಧ್ಯವಾದುದನ್ನು ಸಾಧ್ಯ ಮಾಡಿ ತೋರಿಸಿ ಒಂದು ರಾಜ್ಯದ ಕಿಂಗ್ ಆಗಿರುವರು ದಳಪತಿ ವಿಜಯ್. ಇಂಥ ಕಿಂಗನನ್ನು ಹೆತ್ತು ಹೊತ್ತು ಸಾಕಿ ಬೆಳೆಸಿ ಹೀರೋ ಮಾಡಿ ಜೀವನ ಕಟ್ಟಿಕೊಟ್ಟವರು ಅವರ ತಂದೆ ಎಸ್ ಎ ಚಂದ್ರಶೇಖರ್. ಇವರು ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ನಾಗ್ ಅವರ ಫಿಲಂಗಳನ್ನು ಸೇರಿದಂತೆ ಸಾಕಷ್ಟು ಕನ್ನಡ ಫಿಲಂಗಳನ್ನು ಮಾಡಿದ್ದಾರೆ ಎನ್ನುವುದು ನಿಮಗೆ ಗೊತ್ತಾ? ಇವತ್ತಿನ ರೋಚಕ ಸ್ಟೋರಿ ಇದರ ಸುತ್ತಾನೆ ಸುತ್ತಾ ಇರುತ್ತೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಈ ವಿಡಿಯೋಗೆ ಈ ಕೂಡಲೇ ಒಂದು ಲೈಕ್ ಕೊಡಿ. ಮೂಲತಃ ತಮಿಳಿನವರಾದ ಎಸ್ ಎ ಚಂದ್ರಶೇಖರ್ ಅವರು ಕನ್ನಡವನ್ನು ತುಂಬಾ ಚೆನ್ನಾಗಿ ಮಾತನಾಡಬಲ್ಲರು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ತಮಿಳು ಮೂವಿಗೆ ಬಂದ ಇವರು ಮುಂದೆ ಡೈರೆಕ್ಟರ್ ಆಗ್ತಾರೆ. ತಮಿಳುನಾಡಲ್ಲಿ ಹಿಟ್ ಮೂವಿಗಳನ್ನು ಕೊಡ್ತಾ ಇದ್ದಂತೆ 1980ರ ಟೈಮಲ್ಲಿ ಅವರಿಗೆ ಕನ್ನಡದಿಂದ ಕೂಡ ಆಫರ್ಸ್ ಬರ್ತವೆ. ಅವರೇ 1981ರಲ್ಲಿ ಡೈರೆಕ್ಷನ್ ಮಾಡಿದ ಸತ್ತಂ ಅವರು ಇರೋತ್ತರೈ ಎಂಬ ತಮಿಳು ಸಿನಿಮಾ ದೊಡ್ಡ ಸಕ್ಸಸ್ ಕಾಣುತ್ತೆ. ಇದೇ ಮೂವಿಯನ್ನು ಚಂದ್ರಶೇಖರ್ ಅವರೇ ಕನ್ನಡದಲ್ಲಿ ಡೈರೆಕ್ಟ್ ಮಾಡಿ ಆಗಿನ ಸೂಪರ್ ಸ್ಟಾರ್ ಕರಾಟೆ ಕಿಂಗ್ ಶಂಕರ್ನಾಗ್ ಅವರನ್ನು ಹೀರೋ ಆಗಿ ಆಕ್ಟಿಂಗ್ ಮಾಡಿದ ಮೂವಿ ನ್ಯಾಯ ಎಲ್ಲಿದೆ. ಈ ಮೂವಿ ರಿಲೀಸ್ ಆಗಿ ಕನ್ನಡದಲ್ಲೂ ಭರ್ಜರಿಯಾಗಿ ಓಡುತ್ತೆ. ಹೀಗೆ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಚಂದ್ರಶೇಖರ್ ಅವರು ತಮಿಳಿನ ಅವರದೇ ಇನ್ನೊಂದು ಮೂವಿ ಮೊಂಡ್ರೋ ಮೂಗಂ ಅನ್ನು ಸಹ ಕನ್ನಡಕ್ಕೆ ರಿಮೇಕ್ ಮಾಡ್ತಾರೆ. ಗೆದ್ದ ಮಗ ಎನ್ನುವ ಈ ಮೂವಿಯಲ್ಲಿಯೂ ಸಹ ಶಂಕರ್ನಾಗ್ ಅವರೇ ಆಕ್ಟಿಂಗ್ ಮಾಡ್ತಾರೆ. ನಂತರ ಅಂಬರೀಶ್ ಹಾಗೂ ಪ್ರಭಾಕರ್ ಅವರನ್ನು ಹಾಕಿಕೊಂಡು ಡೈರೆಕ್ಟ್ ಮಾಡಿದ ಮೂವಿ ಗೆಲುವು ನನ್ನದೇ. ಈ ಮೂವಿ ಸಹ ಬಾಕ್ಸ್ ಆಫೀಸ್ ಅಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡುತ್ತೆ. ಮತ್ತೆ ಅಂಬರೀಶ್ ಅವರನ್ನೇ ಹಾಕಿಕೊಂಡು ಮಾಡಿದ ಹಸಿದ ಹೆಬ್ಬುಲಿ ಮೂವಿ ಸಹ ಡೈರೆಕ್ಟರ್ ಎಸ್ ಎ ಚಂದ್ರಶೇಖರ್ ಅವರಿಗೆ ಒಳ್ಳೆಯ ಹೆಸರು ತಂದು ಕೊಡುತ್ತೆ. ಆ ಟೈಮಲ್ಲಿ ಹಿಟ್ ಮೇಲೆ ಹಿಟ್ ಮೂವಿಗಳನ್ನು ಕೊಡ್ತಾ ಇದ್ದ ಕನ್ನಡದ ದೊಡ್ಡ ಸ್ಟಾರ್ ನಟರ್ ಆಗಿದ್ದ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಮೂವಿ ಡೈರೆಕ್ಷನ್ ಮಾಡಲು ಎಸ್ ಎ ಚಂದ್ರಶೇಖರ್ ಅವರಿಗೆ ಆಫರ್ ಬರುತ್ತೆ. ಆಗ ಮಾಡಿದ ಮೂವಿ ಸಿಂಹಗರ್ಜನೆ. ಇದು ಆ ವರ್ಷದ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಆಗುತ್ತೆ. ಇದಾದ ಮೇಲೆ ಇನ್ನೂ ಕೆಲವು ಕನ್ನಡ ಮೂವಿಗಳನ್ನು ಚಂದ್ರಶೇಖರ್ ಅವರು ಡೈರೆಕ್ಷನ್ ಮಾಡ್ತಾರೆ. ಎಸ್ ಎ ಚಂದ್ರಶೇಖರ್ ಅವರೇ ನಿರ್ದೇಶನ ಮಾಡಿದ ಈ ಎಲ್ಲಾ ಮೂವಿಗಳ ನಡುವೆ ಒಂದು ಹತ್ತಿರದ ಹೋಲಿಕೆ ಇದೆ. ಅದೇನು ಗೊತ್ತಾ? ಈ ಎಲ್ಲಾ ಫಿಲಂಗಳಲ್ಲೂ ಸಮಾಜದ ವಿರುದ್ಧ, ಕೆಟ್ಟ ವ್ಯವಸ್ಥೆ ವಿರುದ್ಧ ಸಿಡಿದೆದ್ದು ಹೋರಾಡುವ ಕ್ರಾಂತಿಕಾರಿ ಕಥೆಗಳೇ ಆಗಿರುತ್ತೆ. ತಮಿಳು, ಕನ್ನಡದ ಜೊತೆಗೆ ತೆಲುಗಲ್ಲಿಯೂ ಸಹ ಚಿರಂಜೀವಿ ಹಾಗೂ ಈ ತರ ಮೊದಲಾದ ಫಿಲಂಗಳನ್ನು ಕೂಡ ಡೈರೆಕ್ಷನ್ ಮಾಡ್ತಾರೆ. ಹಾಗೆ ಒಂದಿಷ್ಟು ಹಿಂದಿ ಫಿಲಂಗಳನ್ನು ಕೂಡ ಡೈರೆಕ್ಟ್ ಮಾಡ್ತಾರೆ. 70ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಮಾಡಿರುವ ಇವರು ಒಳ್ಳೆಯ ಕಲಾವಿದರು ಕೂಡ ಆಗಿದ್ದರು. ತಮಿಳು ಮೂವಿಗಳಲ್ಲಿ ಸಪೋರ್ಟಿವ್ ರೋಲ್ ಸಹ ಮಾಡ್ತಾ ಇದ್ರು. ಇವತ್ತು ತಮಿಳಿನ ದೊಡ್ಡ ಸಿನಿಮಾ ಹೀರೋ ಆಗಿ ಬೆಳೆದು ರಾಜಕೀಯ ಅಧಿಕಾರವನ್ನು ಪಡೆದಿರುವ ದಳಪತಿ ವಿಜಯ್ ಅವರನ್ನು ಫಿಲಂ ಇಂಡಸ್ಟ್ರಿಗೆ ಕರೆ ತಂದಿದೆ ಎಸ್ ಎ ಚಂದ್ರಶೇಖರ್. ಮೊದಲು ಬಾಲ ನಟನಾಗಿ ಕೆಲವು ಮೂವಿಗಳಲ್ಲಿ ಆಕ್ಟಿಂಗ್ ಮಾಡಿಸಿ ಆಮೇಲೆ ವಿಜಯ್ ಅವರನ್ನೇ ಹೀರೋ ಆಗಿ ಮಾಡಬೇಕು ಎಂದುಕೊಂಡು ವಿಜಯ್ಗಾಗಿ ಮಾಡಿದ್ದ ಮತ್ತು ವಿಜಯ್ ಅವರು ಹೀರೋ ಆಗಿ ಆಕ್ಟಿಂಗ್ ಮಾಡಿದ ಫಸ್ಟ್ ಮೂವಿ ನಾಲಯ ತಿರುಪು. ಗ್ರ್ಯಾಂಡ್ ಆಗಿ ಡೆಬ್ಯೂ ಮಾಡಿದ ವಿಜಯ್ ಅವರ ಮುಂದಿನ ಸಾಕಷ್ಟು ಮೂವಿಗಳಿಗೆ ಅವರ ತಂದೆಯಾದ ಚಂದ್ರಶೇಖರ್ ಅವರ ಮಾರ್ಗದರ್ಶನ ಇದ್ದೇ ಇರುತ್ತೆ. ಆದರೆ ಮುಂದೊಂದು ದಿನ ತಂದೆ ಮಗನ ನಡುವೆ ಯಾವುದೋ ಸಮಸ್ಯೆಯಿಂದಾಗಿ ಹಾಗೂ ಕೆಲವು ಭಿನ್ನಾಭಿಪ್ರಾಯಗಳಿಂದಾಗಿ ಆ ಸಂಬಂಧ ಹಾಳಾಗಿ ಇಬ್ಬರು ದೂರ ದೂರ ಆಗಬೇಕಾಗುತ್ತೆ. ಕೆಲವು ವರ್ಷಗಳ ಕಾಲ ಇಬ್ಬರು ಬೇರೆ ಬೇರೆ ಇರ್ತಾರೆ. ಈಗ ಆ ಸಂಬಂಧ ಸರಿ ಹೋಗಿದ್ದು ಒಟ್ಟಿಗೆ ಸಹಬಾಳ್ವೆ ಸಹಜೀವನ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಮಿಸ್ ಮಾಡದೆ ಒಂದು ಲೈಕ್